Oh, we had the best time of our lives, chilling by the beach, fire danced all night. Yeah, we had the best. Hello, welcome back to my YouTube channel, Hitesh Gowda Vlogs. After taking a big long break, I am back to my YouTube channel. ಈ ವ್ಲಾಗಿನ ವಿಶೇಷ ಬಂದು ಯುಗಾದಿ ಹಬ್ಬ. ಸೊ ಈ ವ್ಲಾಗು ಯುಗಾದಿ ಹಬ್ಬದ ಬಗ್ಗೆ. ನಾನು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ನೇಟಿವ್ಗೆ ಬಂದಿದ್ದೀನಿ. ದಿವಸ ನಾನು ವೀಡಿಯೋ ಮಾಡಲೇ ಇಲ್ಲ, ಸುಮಾರು ದಿವಸ ಆಗುತ್ತೆ. ಯಾಕಂದರೆ ಐ ಜಸ್ಟ್ ಟುಕ್ ಅ ಲಾಗ್ ಬ್ರೇಕ್ ಫ್ರಮ್ ಯೂಟ್ಯೂಬ್ ಚಾನೆಲ್. ಯಾಕಂದರೆ ನನಗೆ ಸ್ಟಡೀಸ್ ಅದು ಇದು ಇತ್ತು. ಸೊ ಈಗ ಬಂದು ನನ್ನ ಸಮ್ಮರ್ ಹಾಲಿಡೇಸ್, ಕಂಪ್ಲೀಟ್ ಸಮ್ಮರ್ ಹಾಲಿಡೇಸ್. ಸೊ ಇನ್ನು ನಾನು ವೀಡಿಯೋಸ್ ಮಾಡ್ಬೋದು, ಅದು ಇದು ವೀಡಿಯೋಸ. ಸೊ ಈಗ ನಾನು ಲೈಕ್ ಬೇಕಿಂಗ್ ವೀಡಿಯೋಸ್ ಅಲ್ಲ, ಈಗ ನಾನು ಮಾಡ್ತಿರೋ ವೀಡಿಯೋ ಬಂದು ಯುಗಾದಿ ಹಬ್ಬ. ಲಾಸ್ಟ್ ಟೈಮ್ ಬೆಂಗಳೂರಲ್ಲಿದೆ ಯುಗಾದಿ ಹಬ್ಬ ಮಾಡೋಕ್ಕೆ. ಈಗ ನೇಟಿವ್ಗೆ ಬಂದಿದ್ದೀನಿ. ಎಲ್ಲ ಶವರೆಲ್ಲ ಆಗಾಯಿತು. ಇನ್ನು ಹೋಗಿ ಪೂಜೆ ಮಾಡಿ ಏನಿದೆ ಅಂತ ನೋಡೋಣ, ಸೆಟಪ್ ನೋಡೋಣ ಬನ್ನಿ ದೇವ್ರ ಮನೇದು. ಓಕೆ, ಇದಾಗಿತ್ತು ನಮ್ಮ ಪೂಜೆ ಹೇಗಿದೆ ಅಂತ. ಬೇವು ಬೆಲ್ಲ ಎಲ್ಲ ತಿಂದಾಯಿತು. ಜಾಸ್ತಿ ಸಿಹಿ ಸ್ವಲ್ಪ ಕಹಿ, ಇಲ್ಲಾಂದರೆ ಎರಡು ಬ್ಯಾಲೆನ್ಸ್ ಆಗಿರೋಂಗೆ ಬೇವು ಬೆಲ್ಲ ತಿನ್ನಿ. ಟಂಟಡಾನ್, ಎಲ್ಲ ಪೂಜೆ ಆಯಿತು. ಮನೇಲಿ ಬ್ರೇಕ್ಫಾಸ್ಟ್ ಬಂದು ಮಾವಿನಕಾಯಿ ಚಿತ್ರಾನ್ನ ಮತ್ತು ವರ್ಮಸಿಲಿ ಪಾಯಸ, ಅಂದರೆ ಶಾವಿಗೆ ಪಾಯಸ. ಅದು ಈಗ ಚಿತ್ರಾನ್ನ ಆಗಿದೆ, ಮಾವಿನಕಾಯಿ ಚಿತ್ರಾನ್ನ. ಇನ್ನು ವರ್ಮಸಿಲಿ ಪಾಯಸ ಆಗಬೇಕು, ಅದಾದರೆ ತಿನ್ನೋಣ. ನನಗೂ ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಇಲ್ಲ. ಒಂದು ಸ್ವಲ್ಪ ಒಂದು ತುರ್ತಾಸ್ ತಿಂದ್ಬಿಟ್ಟು ಆಮೇಲೆ ಪಾಯಸ ತಿಂತೀನಿ, ಸಾಕು. ಒಂದು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಥರ. ಆಲ್ಮೋಸ್ಟ್ ಏನೇನಾಯಿತು, ಒಂದು ಸ್ವಲ್ಪ ಬೇಸ್ಟ್ ಬಂದು ಮಾವಿನಕಾಯಿ ಚಿತ್ರಾನ್ನ ವಿತ್ ಲಿಟಲ್ ಮಿಕ್ಸ್ಚರ್. ಟಂಟಡಾನ್. ನನಗೆ ಮಾವಿನಕಾಯಿ ಚಿತ್ರಾನ್ನ ಅಷ್ಟೊಂದು ಇಷ್ಟ ಇಲ್ಲ, ಆದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಹಾಗೆ. ಚೆನ್ನಾಗಿದೆ, ಆದರೆ ನನಗೆ ಅಷ್ಟೊಂದು ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಇಲ್ಲ. ಒಂದು ಸ್ವಲ್ಪ ಮಿಕ್ಸ್ಚರ್ ಜೊತೆ ತಿಂತಾಯಿದ್ದೀನಿ, ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಆದರೆ ನಾರ್ಮಲ್ ಟೇಸ್ಟ್ ಚೆನ್ನಾಗಿದೆ. ಪಾಯಸ ತಿನ್ನೋಣ ಬನ್ನಿ. ಪಾಯಸ ರೆಡಿಯಾಗಿದೆ. ಈಗ ಹೋಳಿಗೆ ಕೂಡ ರೆಡಿಯಾಗಿದೆ. ದೇವ್ರ ಮನೆಯಲ್ಲಿಟ್ಟು ಒಂದ್ಸಲಿ ಪೂಜೆ ಮಾಡಿ ಆಮೇಲೆ ನಾವು ತಿನ್ನೋಣ ಹೋಳಿಗೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಯಿತು. ಹೋಳಿಗೆ ಮಾಡಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು, ಆದರೆ ಹೋಳಿಗೆ ಇಟ್ಟು ಪೂಜೆ ಮಾಡಿದ್ದೀವಿ. ಒಂದು ಸ್ವಲ್ಪ ಆ್ಯಂಟ್ ಪೌಡರ್ ಹಾಕಿದ್ದೀವಿ, ಏನಾದ್ರು ಅಕಸ್ಮಾತ್ ಆ್ಯಂಟ್ ಬಂದರೆ ಅಂತ, ಜಸ್ಟ್ ಫಾರ್ ಸೇಫ್ಟಿ ಸೈಡ್. ಟೈಮ್ ಬಂದು 3:30 ಆಗಿದೆ. ನಮ್ಮ ಫಾರ್ಮಿಗೆ ಬಂದಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಫಾರ್ಮ್ ನೋಡೋಣ ಅಂತ. ಸ್ಪ್ರಿಂಕ್ಲರ್ ಮಾಡ್ತಾಯಿದ್ದಾರೆ ಇಲ್ಲಿ. ವಾಟರ್ ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೆ ಸ್ಪ್ರಿಂಕ್ಲರ್ ಆಗ್ತಾಯಿದೆ. ಇಲ್ಲೇ ಒಂದು ನೆಕ್ಸ್ಟ್ ರಿವರ್ ಇದೆ, ಆ ರಿವರ್ನ ತೋರಿಸ್ತೀನಿ ಆಮೇಲೆ. ಈಗ ಸ್ಪ್ರಿಂಕ್ಲರ್ ಮಾಡ್ತಾಯಿದ್ದಾರೆ, ಬನ್ನಿ ಯಾವ ಥರ ಸ್ಪ್ರಿಂಕ್ಲರ್ ನಡೀತಾಯಿದೆ ಅಂತ ತೋರಿಸ್ತೀನಿ. ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗಿದೆ, ವಾಟರ್ ಬರ್ತಾಯಿದೆ. ಓಕೆ, ಕ್ಲೋತ್ಸ್ ಎಲ್ಲ ವೆಟ್ ಆಗಲಿ ಅಂತಲೇ ನಾನು ಓಲ್ಡ್ ಕ್ಲೋತ್ಸ್ ಹಾಕೋ ಬಂದಿದ್ದೆ. ಯಾಕಂದರೆ ಸುಮ್ಮನೆ ಒಂದು ಸ್ವಲ್ಪ ಸ್ಪ್ರಿಂಕ್ಲರಲ್ಲಿ ಎಷ್ಟು ಫನ್ ಇರುತ್ತೆ ಗೊತ್ತಾ ನಮಗೆಲ್ಲ, ಆ ಥರ ಫನ್ನೇ ಡಿಫ್ರೆಂಟ್. ಸೊ ಟೈಮ್ ಬಂದು 3:33. ಓಕೆ, ಸೂಪರ್ ಮಸ್ತಾಗಿದೆ. ಇನ್ನೂ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ, ನಮ್ಮ ಫಾರ್ಮ್ ಹೇಗಿದೆ, ನಮ್ಮ ಮೌಂಟೇನ್ಸ್, ಮನೆ ಹತ್ರನೂ ಮೌಂಟೇನ್ಸ್ ತೋರಿಸ್ಬಿಟ್ಟು ಟೆರೆಸ್ಗೆ ಮನೆಗೆ ಹೋಗ್ಬಿಟ್ಟು ಟೆರೆಸ್ ತೋರಿಸ್ತೀನಿ. ಈಗ ಮತ್ತೆ ವಾಟರ್ ಬರ್ತಾ ಇದೆ. ಸೊ ಈ ಥರ ಒಂದು 2 hours ಆದರೂ ನಾವು ಸ್ಪ್ರಿಂಕ್ಲರ್ನ ಬಿಡಬೇಕು. ಯಾಕಂದರೆ ಈ ಥರ ಫ್ಯೂ ಡ್ರಾಪ್ಸ್ ಮಾತ್ರ ಸಾಕಾಗಲ್ಲ ನಮ್ಮ ಪ್ಲ್ಯಾಂಟ್ಸಿಗೆ, ಕಾಫಿ ಪ್ಲ್ಯಾಂಟ್ಸಿಗೆ. ಸೊ ಇನ್ನು ಒಂದು 2 hours ಆದರೂ ಬಿಡಬೇಕು, 1.5 hour 2 hours or 2 hours. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಲ್ಯಾಂಡ್ ಇಟ್ ಇಸ್. ಓಕೆ, ಯಾಕಂದರೆ ವೆಟ್ ಲ್ಯಾಂಡ್ ಆಗಿರ್ಬೋದು, ಇಲ್ಲಾಂದರೆ ಮಳೆ ಈಗೀಗ ಬಂದಿರ್ಬೋದು. ಮಳೆ ಬಂದರೆ ಇನ್ನು ಒಂದು 15 years ನೀರು ಹಾಕಲ್ಲ. ಆಗಲಿಂದ ನಾನು ಕಾಫಿ ಪ್ಲ್ಯಾಂಟ್ ಅಂತ ಅಂದೆ, ವಿಡಿಯೋ ಈಗ ನೋಡಿದೆ, ಹಂಗೆ ಒಂದು ಸ್ವಲ್ಪ ಕಾಫಿ ಪ್ಲ್ಯಾಂಟ್ ಅಂತ ಅಂದ್ಬಿಟ್ಟೆ ಬೈ ಮಿಸ್ಟೇಕಾಗಿ. ಆ್ಯಕ್ಚುಲಿ ಇದು ಕಾಫಿ ಪ್ಲ್ಯಾಂಟ್ ಅಲ್ವಾ, ಕಾಫಿ ಪ್ಲ್ಯಾಂಟ್ ಅಲ್ಲ ಇದು, ಅದಕ್ಕೆ ನಾನು ಬೈ ಮಿಸ್ಟೇಕಾಗಿ ಹೇಳ್ಬಿಟ್ಟೆ. ಇದಾಗಿತ್ತು ನಮ್ಮ ಅಡಿಕೆ ಗಿಡ. ಈಗ ಬಂದು ನಮ್ಮ ಕಾಫಿ ಪ್ಲ್ಯಾಂಟ್ ಇರೋ ಕಡೆ ಫಾರ್ಮಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಹೌ ಆರ್ ಕಾಫಿ ಪ್ಲ್ಯಾಂಟ್ ಇಸ್. ಸೊ ನಮ್ಮ ಕಾಫಿ ಪ್ಲ್ಯಾಂಟ್ ಅಂದರೆ ಅದೆಲ್ಲ ಮರ, ಕಾಫಿ ಪ್ಲ್ಯಾಂಟ್ ಎಲ್ಲ ಆ ಕಡೆ ಇದೆ, ಇನ್ನು ಮೇಲೆ ಇದೆ ನಮ್ಮ ಫಾರ್ಮಲ್ಲೆಲ್ಲ ಕಾಫಿ ಪ್ಲ್ಯಾಂಟ್ ಎಲ್ಲ. ಇದಕ್ಕೆ ನೀರು ಆಗಲೇ ಹೊಡೆದಿರ್ಬೇಕು ನಂಗೆ, ಐಮ್ ನಾಟ್ ಶ್ಯೂರ್, ಐ ಜಸ್ಟ್ ಕೇಮ್ ನಾವು. ಸೊ ಅಡಿಕೆ ಪ್ಲ್ಯಾಂಟಿಗಂತೂ ನೀರೆಲ್ಲ ಆಗಿದೆ. ಸೊ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಒಂದು 5 minutes ಆಮೇಲೆ ನಮ್ಮ ಮನೆಗೆ ಹೋಗಿ. ಈಗ ಟೈಮ್ ಬಂದು 4 o'clock ಆಗಿದೆ. ಇನ್ನು ಹೋಗಿ ಒಬ್ಬಟ್ಟು ಮಾಡಿದ್ವಲ್ಲ ಮಧ್ಯಾಹ್ನ, ಅದನ್ನೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆಗಿ ತಿಳ್ಕೊಂಡು
ಓಕೆ, ಇದು ನೆಕ್ಸ್ಟ್ ಡೇ. ನಿನ್ನೆ ಒಂದು ಸ್ವಲ್ಪ ವ್ಲಾಗ್ ಮಾಡಲಿಲ್ಲ, ಯಾಕಂದ್ರೆ ಬ್ಯುಸಿ ಇದೆ ಒಂದು ಸ್ವಲ್ಪ. ಬಂದು ಒಂದು ಕ್ವಿಕ್ ಶಾರ್ಟ್ ತೊಗೊಂಡು ಅದು ಇದು ಪೂಜೆ ಮಾಡಿ ಮತ್ತೆ ಬ್ಯುಸಿ ಆದೆ, ಮತ್ತೆ ರೆಸ್ಟ್ ಮಾಡ್ತಿದ್ದೆ. ಮೂವಿ ಹಾಕಿದ್ರು, ಪುನೀತ್ ರಾಜ್ಕುಮಾರ್ ಅಂಜಲಿ ಪುತ್ರ ಮೂವಿ ಇದೆಯಲ್ಲ. ಆ್ಯಕ್ಚುಲಿ ಅದು ತುಂಬ ಸರಿ ನೋಡಿದ್ದೀವಿ, ಬಟ್ ಸ್ಟಿಲ್ ಸೀಯಿಂಗ್ ಇಟ್ ಒನ್ಸ್ ಅಗೇನ್. ಸೊ ಇನ್ನೊಂದ್ಸರಿ ನೋಡ್ತಾ ಇದ್ವಿ ಹಾಗೆ. ಅದಾದಮೇಲೆ ಮೂವಿನ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಎದ್ದು ಎಲ್ಲ ರೆಡಿ ಆಗಿದ್ದೀವಿ. ಇವತ್ತು ಮಧ್ಯಾಹ್ನ ಹಂಗೆ ಹೊರಡಬೇಕು. ಆ್ಯಕ್ಚುಲಿ ಬರೀ ಯುಗಾದಿ ಹಬ್ಬದ ಮಾತ್ರ ವ್ಲಾಗ್ ಮಾಡ್ತೀನಿ ಅಂದಲ್ಲ, ಸೊ ಇಲ್ಲ, ಈಗ ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ಫಾರ್ ದಿಸ್ ಡೇ ಆಲ್ಸೋ. ಯಾಕಂದ್ರೆ ನಿನ್ನೆ ಸ್ವಲ್ಪ ಮಾತ್ರ ಮಾಡಿದ್ದು, ಸೊ ತುಂಬ ಶಾರ್ಟ್ ಆಗುತ್ತೆ ವ್ಲಾಗ್ ಅಂತ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಈಗ ಪೂಜೆ ಎಲ್ಲ ಮಾಡಾಯಿತು. ನಿಮಗೆ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತಿನ ಸ್ಕೆಡ್ಯೂಲ್ಡ್ ವರ್ಕ್ ಬಂದು ನಾವು ಕುಮಾರಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಯಾಕಂದರೆ ಜಾತ್ರೆ ಇತ್ತು, ಜಾತ್ರೆಗೆ ನಾನು ಬರಲಿಲ್ಲ, ಎಕ್ಸಾಮ್ ಇತ್ತು, ಸೆಕೆಂಡ್ ಟೆಸ್ಟ್ ಇತ್ತು, ಸೊ ಐ ಡಿಡ್ಂಟ್ ಕಮ್. ಈಗ ಅದಕ್ಕೆ ಕುಮಾರಲಿಂಗೇಶ್ವರ ಟೆಂಪಲ್ಗೆ ಹೋಗಬೇಕು. ಈಗ ಟೈಮ್ ಬಂದು 10:20 ಆಗಿದೆ. ಒಂದು 11 o'clock ಹಂಗೆ ಹೋಗ್ಬೇಕೇನೋ ಟೆಂಪಲ್ಗೆ. ಆ ಪೂಜೆ ಎಲ್ಲ ಆಯಿತು, ಆಲ್ರೆಡಿ ತೋರಿಸ್ದಂಗೆ. ನೆನ್ನೆ ಯುಗಾದಿ ಹಬ್ಬ ಮಾತ್ರ ಸಖತ್ತಾಗಾಯಿತು. ನೀವು ಹೇಗೆ ನಿಮ್ಮ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಓಕೆ, ಡೋಂಟ್ ಮಿಸ್ ಇಟ್. ಈಗ ಮೇಲೆ ಹೋಗೋಣ ಟೆರೆಸ್ಸಿಗೆ, ಹೇಗಿದೆ ವ್ಯೂ ಅಂತ ನೋಡೋಣ. ಓಕೆ, ಇಟ್ಸ್ ಟೂ ಹಾಟ್. ಸೀರಿಯಸ್ಲಿ ಈ ಥರ ಬಿಸಿಲು ಅಂದರೆ ಇತ್ತು ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಬಿಸಿಲಿದೆ. ಸೀರಿಯಸ್ಲಿ ತಡ್ಕೊಳ್ಳೋ ಬಿಸಿಲು ತುಂಬ ಇದೆ. ವ್ಯೂ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಆ ಕಡೆ ನಮ್ಮ ಇದ್ರ ಮುಂದ್ಗಡೆ, ನಮ್ಮ ಮನೆ ಮುಂದ್ಗಡೆ ಒಂದು ಫಾರ್ಮ್ ಇದೆ. ಅಲ್ಲಿ ಪಿಕಾಕ್ಸ್ ಬರುತ್ತೆ. ಆ್ಯಕ್ಚುಲಿ ಪಿಕಾಕ್ ಸೌಂಡ್ ನಮಗೆ ಕೇಳಿಸ್ತಾ ಇತ್ತು. ಪಿಕಾಕ್ ಸೌಂಡ್ ಕೇಳಿಸ್ತಿತ್ತು ಬೆಳಗ್ಗೆ ಒಂದು 6:30 ಹಂಗೆ. ಆಚೆ ಹೋಗಿ ನೋಡಿದೆ, ಬಟ್ ನೋ ಪಿಕಾಕ್ಸ್. ನೈಟ್ ಕೂಡ ಪಿಕಾಕ್ಸ್ ಬರುತ್ತೆ ಆ್ಯಕ್ಚುಲಿ. ನಾನು ಬಿಫೋರ್ ನೋಡಿದ್ದೀನಿ ಪಿಕಾಕ್ಸ್ ಎಲ್ಲ ಲೈಕ್ ಇಲ್ಲೇ, ಆದರೆ ಪಿಕಾಕ್ಸ್ ಈ ಸೈಲಿ ಬಂದಿಲ್ಲ. ಪಕ್ಕದ ಮನೆಯವರೆಲ್ಲ ಹೇಳ್ತಾರೆ, ನೇಬರ್ಸ್ ಎಲ್ಲ ಪಿಕಾಕ್ಸ್ ಬರುತ್ತೆ ಅಂತ, ಬಟ್ ಐ ಹ್ಯಾವ್ ನೆವರ್ ಸೀನ್ ದಿಸ್ ಟೈಮ್. ಲಾಸ್ಟ್ ಟೈಮ್ ನಾನು ಕಮ್ ಐ ಹ್ಯಾವ್ ಸೀನ್. ಸೊ ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ಇಲ್ಲಿ ಅಂತ. ಟಂಟರಾನ್. ಸೊ ಇಲ್ಲೇ ಈ ಪ್ಲೇಸ್ ಹತ್ರ ಪಿಕಾಕ್ ಬರುತ್ತೆ. ಇಲ್ಲಿ ನಾಟ್ ಮನೆ ಹತ್ರ, ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಪಿಕಾಕ್ಸ್ ಬರುತ್ತೆ. ಸೊ ಎಲ್ಲಿಂದ ಬರುತ್ತೆ ಅಂದರೆ ಅಲ್ಲಿ ಒಳಗಡೆ ಇರುತ್ತೆ, ಅಲ್ಲಿ ತುಂಬ ಟ್ರೀಸ್ ಇದೆಯಲ್ಲ, ಅಲ್ಲಿಂದ ಪಿಕಾಕ್ಸ್ ಬರುತ್ತೆ. ಇಟ್ಸ್ ಆ್ಯಕ್ಚುಲಿ ಆಸಮ್. ಸ್ಪ್ರಿಂಕ್ಲರ್ ಕೂಡ ಮಾಡ್ತಾ ಇದ್ದಾರೆ. ಟಂಟರಾನ್.
ಟೆಂಪಲ್ ವಿಸಿಟ್ ಎಲ್ಲ ಮುಗೀತು. ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿದೆ ಬ್ಯಾಂಗ್ಳೂರ್ಗೆ. ಇನ್ನು ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಐ ಎಕ್ಸ್ಪೆಕ್ಟ್. ಟ್ರಾಫಿಕ್ ಜಾಮ್ ಇರುತ್ತೆ ಅನಿಸುತ್ತೆ, ಯಾಕಂದರೆ 3 days ಹಾಲಿಡೇ ಇತ್ತಲ್ಲ, ಸ್ಯಾಟರ್ಡೆ ಸಂಡೇ ಮಂಡೇ. 2 days ಮಂಡೇ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ನಾನು ಕಾರಲ್ಲೇ ಇದ್ದೀನಿ, ಸೊ ಇನ್ನು ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಬಂದು 7 o'clock ಆಗಿದೆ. ತುಂಬ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಅರ್ಶಿನಕುಂಟೆಯಲ್ಲಿರೋ ರಾಘವೇಂದ್ರ ವೈಭವ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಕಾಫಿನೂ ಕುಡಲಿಲ್ಲ ನಾವು, ಎಲ್ಲೂ ಸ್ಟಾಪ್ ಕೂಡ ಮಾಡಲಿಲ್ಲ, ಬಿಕಾಸ್ ವಿ ವರ್ ಸ್ಕ್ಯಾರ್ಡ್ ದಟ್ ವಾಟ್ ಇಫ್ ಟ್ರಾಫಿಕ್ ಜಾಮ್ ವಾಸ್ ದರ್. ಬರೀ ಟೋಲ್ ಹತ್ರ ಒಂದು 20 minutes ಟ್ರಾಫಿಕ್ ಜಾಮ್ ಇತ್ತು. ರಾಘವೇಂದ್ರ ವೈಭವಲ್ಲಿ ಹಾಗೆ ಡಿನ್ನರ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿನ್ನರ್ಗೂ ಸ್ಟಾಪ್ ಮಾಡಿದ್ವಿ. ಅಲ್ಲೇ ಏನೇನು ಬುಕ್ ಮಾಡಿದ್ವಿ ಅಂತ ನೀವೇ ನೋಡಿ. ಇದು ಹೇಗೆ ಇದೆ ನೋಡಿ, AC ರೂಮ್ಸ್ ಸೂಪರ್. ಫಸ್ಟ್ ನಾವು ಬುಕ್ ಮಾಡಿದ್ದು ಸ್ಟಾರ್ಟರ್ ಗೋಬಿ ಮಂಚೂರಿ. ಜಾಸ್ತಿ ಸ್ಟಾರ್ಟರ್ ಏನು ಬೇಡಿತ್ತು ನಮಗೆ, ಯಾಕಂದರೆ ಆಲ್ಮೋಸ್ಟ್ ವಿ ವರ್ ಫುಲ್, ಯಾಕಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಬಂದಿದ್ವಿ ಅಲ್ಲಿಗೆ ಮಿಡ್ವೆ. ಬಟರ್ ನಾನ್ ಆ್ಯಂಡ್ ಪನ್ನೀರ್ ಕಡಾಯ್ ಸೂಪರ್ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಪನ್ನೀರ್ ಫ್ರೈಡ್ ರೈಸ್, ಅದು ಕೂಡ ಚೆನ್ನಾಗಿತ್ತು. ಎಲ್ಲ ಸೂಪರ್ ಡೂಪರ್ ಆಗಿತ್ತು. ನೀವು ಟೇಸ್ಟ್ ಮಾಡಿದರೆ ರಾಘವೇಂದ್ರ ವೈಭವಕ್ಕೆ ಹೋಗಿ ಟೇಸ್ಟ್ ಮಾಡಿ. ಅರ್ಶಿನಕುಂಟೆಯಲ್ಲಿದೆ ಲೊಕೇಶನ್, ನಿಮಗೆ ಆರಾಮಾಗಿ ಗೂಗಲ್ ಮ್ಯಾಪ್ಸಲ್ಲಿ ಸಿಗುತ್ತೆ. ಅಷ್ಟೇ ಈ ವ್ಲಾಗು, ಯುಗಾದಿ ವ್ಲಾಗ್ ಮತ್ತು ನೆಕ್ಸ್ಟ್ ಡೇದು ವ್ಲಾಗ್. ಥ್ಯಾಂಕ್ ಯು.